ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಅಂದರೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ನಾನು ಹೇಗೆ ಸ್ಪೆಂಡ್ ಮಾಡ್ತೀನಿ, ಸೊ ಎಲ್ಲಿಗೆ ಹೋಗ್ತೀನಿ ಅನ್ನೋದೇ ಇವತ್ತಿನ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೊ ಬೆಳಗ್ಗೆನೇ ನಾವು ರೆಡಿಯಾಗಿ ಹೊರಟಿದ್ದೆ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ ಬಂದು ಅಮೃತ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ, ಇದು ಲಿಂಗಾಪುರದ ಹತ್ರ ಬರುತ್ತೆ ಫ್ರೆಂಡ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತುಂಬ ಜಾತ್ರೆಗಳು ನಡೆಯುತ್ತೆ. ಸೊ ಅದರಲ್ಲಿ ಇದು ಒಂದು ಕೂಡ. ಈ ಜಾತ್ರೆ ನಡೆದಿತ್ತು ಭಾನುವಾರ 31 ಮಾರ್ಚ್ ಫ್ರೆಂಡ್ಸ್. ಸೊ ನಾವು ಬರೋ ಹೊತ್ತಿಗೆ ಆಲ್ರೆಡಿ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಅದಕ್ಕೆ ಬೇಗನೆ ಹೊರಟ್ವಿ. ನೆಕ್ಸ್ಟು ನಾನು ವಾಯ್ಸ್ ಓವರು ಸ್ವಲ್ಪ ಕೊಡೋದಿಲ್ಲ, ಯಾಕೆಂದರೆ ನ್ಯಾಚುರಲ್ ಆಗಿರಲಿ ಅಂತ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. विष्णवे सौख्यं ब्रह्मलोके निगीषया विश्वंभरा पंचभूता साक्षिण्या सर्वदेवता इमां कन्या गोविंदा
ದೇವರಿಗೆ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರು ನೋಡ್ತಾ ಇದ್ದರೆ ತಿರುಪತಿಲಿರೋ ವೆಂಕಟರಮಣ ಸ್ವಾಮಿ ದೇವರೇ ನೆನಪಿಗೆ ಬರ್ತಾಯಿದ್ರು, ಅಷ್ಟು ಚೆನ್ನಾಗಿ ಕಾಣ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ನಾವು ಕೂಡ ಪೂಜೆನ ಮಾಡಿಸಿದ್ವಿ. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡ್ವಿ ದೇವಸ್ಥಾನದಲ್ಲಿ. ಮತ್ತು ನಾವು ಬೆಳಗ್ಗೆ ಹೋಗಿರೋದ್ರಿಂದ ಜನ ಸ್ವಲ್ಪ ಕಮ್ಮಿನೇ ಇದ್ದರು. ಆಮೇಲೆ ತುಂಬ ಜಾಸ್ತಿ ಸೇರ್ತಾರೆ. ಅಮೃತನಾರಾಯಣ ಸ್ವಾಮಿಯವರ ಕಲ್ಯಾಣ ಮಹೋತ್ಸವದಲ್ಲಿ ಓಂ ಅಮೃತನಾರಾಯಣ ಸ್ವಾಮಿಯವರ ಕಲ್ಯಾಣ ಮಹೋತ್ಸವದಲ್ಲಿ ಮತ್ತು ಇದು ಆ ಕಲ್ಯಾಣೋತ್ಸವ ಆದಮೇಲೆ ದೇವರಿಗೆ ಕಾಣಿಕೆ ಕೊಡ್ತಾರಲ್ವ, ಸೊ ಆ ಥರ ಎಲ್ಲರೂ ಅವರವ್ರ ಕುಟುಂಬದ ಹೆಸರು ಹೇಳಿ ಕೊಡ್ತಾಯಿದ್ರು. ಕಲ್ಯಾಣ ಮಹೋತ್ಸವದಲ್ಲಿ ಸ್ವಾಮಿಯವರಿಗೆ ಮತ್ತು ಅಮ್ಮನವರಿಗೆ ಭಕ್ತಿಪೂರ್ವಕವಾಗಿ ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡಿಕೊಟ್ಟಂತಹ 3 ವರಹಗಳು ಸ್ವಾಮಿಯವರ ಕಲ್ಯಾಣ ಮಹೋತ್ಸವದಲ್ಲಿ ರಾಜರಾಜ ಶ್ರೀರಾದಂತಹ ಲಕ್ಷ್ಮೀಯ ಪಾರ್ವತೀ ದೇವಿ ಸಾಕುಟುಂಬದವರು ಸ್ವಾಮಿಯವರ ಕಲ್ಯಾಣ ಮಹೋತ್ಸವದಲ್ಲಿ ಅಮೃತನಾರಾಯಣ ಸ್ವಾಮಿಯವರಿಗೆ ಅಮ್ಮನವರಿಗೆ ಭಕ್ತಿಪೂರ್ವಕವಾಗಿ ಶಿರಸ್ಸಾಷ್ಟಾಂಗ ನಮಸ್ಕಾರ ಮಾಡಿಕೊಟ್ಟಂತಹ ಅನೇಕ ಕೋಟಿ ವರಹಗಳು ಸ್ವಾಮಿಯವರ ಕಲ್ಯಾಣ ಮಹೋತ್ಸವದಲ್ಲಿ ಶ್ರೀನಿವಾಸ ಯಶೋದಮ್ಮ ಕುಟುಂಬದವರು ಸ್ವಾಮಿ. ಇದೆಲ್ಲ ಆದಮೇಲೆ ದೇವ್ರನ್ನ ಮೆರವಣಿಗೆಗೆ ತಗೊಂಡು ಹೊರಟರು ಫ್ರೆಂಡ್ಸ್. ಮತ್ತು ದೇವ್ರನ್ನ ಮೆರವಣಿಗೆಗೆ ಕರ್ಕೊಂಡು ಹೊರಟರು. ಅದಾದಮೇಲೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡಿ. ದೇವಸ್ಥಾನ ಎಷ್ಟು ಹೈಟಲ್ಲಿ ಅಂದರೆ ಎತ್ತರದಲ್ಲಿದೆ ಅಂತ ನಿಮಗೊಂದು ಸಣ್ಣ ಒಂದು ಝಲಕ್ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಹೈಟಲ್ಲಿದೆ ಅಂದರೆ ದೇವಸ್ಥಾನಕ್ಕೂ ಮತ್ತು ಅಂದರೆ ಇದು ಬೆಟ್ಟ ಹತ್ತಿ ಬರಬೇಕು ನಾವು ಇಲ್ಲಿಗೆ. ಆ ಬೆಟ್ಟ ಹತ್ತಿದ ಮೇಲೆ ಮತ್ತೆ ಇಷ್ಟೊಂದು ಮೆಟ್ಲುಗಳು ಹತ್ತಿ ನಾವು ದೇವಸ್ಥಾನಕ್ಕೆ ಬರಬೇಕು. ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು ಅಂದರೆ ಮಳೆಗಾಲದಲ್ಲಿ ಬಂದರೆ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಸುತ್ತಮುತ್ತನ ಜಾಗನ ನೋಡೋಕ್ಕೆ ಫ್ರೆಂಡ್ಸ್. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಊಟಕ್ಕೆ. ಆಲ್ರೆಡಿ 12 ಗಂಟೆ ಆಗೋಗಿತ್ತಲ್ವ, ಸರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟಕ್ಕೆ ಬಂದಿದ್ವಿ. ನೋಡ್ತಾ ಇರ್ಬೋದು ಊಟದ ಜಾಗ ಮಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಒಂದು ಸತಿಗೆ ಅಟ್ಲೀಸ್ಟ್ ಅಂದರೂ 1000 ಜನ ಕೂತ್ಕೊಂಡು ಊಟ ಮಾಡೋ ಥರ ಅನುಕೂಲ ಮಾಡ್ಕೊಂಡಿದ್ದಾರೆ. ಸೊ ಬಂದಿದ ತಕ್ಷಣ ಎಲ್ಲರಿಗೂ ಮುದ್ದೆ ಊಟ, ಇಲ್ಲಿ ಯಾವಾಗಲೂ ಮುದ್ದೆ ಊಟನೇ ಕೊಡೋದು, ಮುದ್ದೆ ಮತ್ತು ಕಾಳು ಸಾಂಬಾರು ಚೆನ್ನಾಗಿತ್ತು, ಊಟ ಮಾಡ್ಕೊಂಡ್ವಿ. ನೆಕ್ಸ್ಟು ಗೊತ್ತಲ್ಲ ಜಾತ್ರೆ ಅಂದಮೇಲೆ ಶಾಪಿಂಗ್ ಮಾಡೋದು. ಸರಿ ಎಲ್ಲ ಕಡೆ ಓಡಾಡಿಕೊಂಡು ಏನೇನಿದೆ ಏನೇನಿಲ್ಲ ಅಂತ ನೋಡಿಕೊಂಡು ಬರ್ತಾಯಿದ್ವಿ.
ಸೊ ನೆಕ್ಸ್ಟ್ ನಾವು ಬಂದಿದ್ದೆ ತೋರಣಗಳನ್ನ ಮನೆಗೆ ತೊಗೊಳ್ಳೋಣ ಅಂತ ಬಾಗಿಲಿಗೆ ಹಾಕೋಕ್ಕೆ. ಬಟ್ ಈ ಪ್ಲಾಸ್ಟಿಕ್ಕು ಸಹ ತುಂಬ ರೇಟ್ ಹೇಳ್ತಾರೆ ಫ್ರೆಂಡ್ಸ್, ಹಾರಿಬಲ್. ನೋಡಿ ಎಷ್ಟು ರೇಟ್ ಹೇಳ್ತಾರೆ ಅಂತ ಹೇಳಿ. ಎಷ್ಟು ಇದೆಷ್ಟಿದು ಜೊತೆನಾ? ಸತ್ತು 600 ಕಮ್ಮಿ ಬೇಗ ಕಮ್ಮಿ ಬೇಗ ಇದಾದರೆ ನಿಮಗೆ ಲೇಟೆಸ್ಟ್ ಕಾಣಿಸ್ತಿದೆ. ಹೆಂಗೆ ಬೇಕಾದ್ರೂ ವಾಶ್ ಮಾಡ್ಬೋದು. ಮನೆಗಾದ್ರೆ ಸೂಪರ್ ಕಾಣಿಸ್ತಿದೆ. ಇನ್ನೆಲ್ಲ ತೊಗೊಂಡೋಗ್ತೀನಿ. ₹1000 ಲಾಭ ಮಾಡ್ಕೊಂಡಿದ್ದೀರಾ? 1800 ರೂಪಾಯಿ ಇದೆ. 1700 ಅಂಗಡಿಗೆ 2,000 ರೂಪಾಯಿ ರೇಟ್ ಇದೆ. ಎರಡೂ ಚೆನ್ನಾಗಿರ್ತದೆ ತಗೊಳ್ಳಿ. ಯಾವ್ದು ಚೆನ್ನಾಗಿದೆಯೋ? ರೆಗ್ಯುಲರ್ ಯೂಸ್ ಯಾವಾಗಲೂ ಹಾಕಿರ್ತೀವಲ್ಲ ಅದಕ್ಕೆ ತಗೊಳಕ ಇದೆ. ಇದಂದರೆ ಮ್ಯಾಟ್ ಫಿನಿಶಿಂಗ್ ಬಿಸಿಲಲ್ಲೂ ಏನಾಗಲ್ಲ. ಇದು ಪ್ಲಾಸ್ಟಿಕ್ ಹಾಳಾಗಲ್ವ? ಮ್ಯಾಟ್ ಅಣ್ಣ, ಅದು ಪ್ಲಾಸ್ಟಿಕ್ ಅಲ್ಲ. ಗಾಡಿಗಳಿಗೆ ಬರ್ತದೆ ಗೊತ್ತಾ ಮ್ಯಾಟು, ಆ ಮ್ಯಾಟಿಂದ ಮಾಡಿರೋದು. ಇದು ಇಷ್ಟ ಆಯ್ತಂದ್ರೆ ಸ್ಟಿಕ್ಕರ್ ಮ್ಯಾಟಿಂದ ಮಾಡಿರೋದು. ಅದು ಹೆಂಗೆ ಬೇಕಾದ್ರೂ ವಾಶ್ ಮಾಡ್ಬೋದು. ಇದೆ ಚೆನ್ನಾಗಿ ತಗೊಳ್ಳಿ. ಯಾಕೆ ಕವರ್ ಇಲ್ಲ, ಕವರೇ ಮಾರಂಗಿಲ್ಲ ಇಲ್ಲಿ. ಅವ್ರು ಹೇಳಿದ್ದು 1600 ಅಂತ. ಬಟ್ ನಾನು 800 ರೂಪಾಯಿ ಕೇಳಿದೆ. ಅವ್ರು ಕೊಡೋಕ್ಕೆ ರೆಡಿ ಇರಲಿಲ್ಲ ಫ್ರೆಂಡ್ಸ್. ಕೊನೆಗೆ ಆಯಿತು 1000 ರೂಪಾಯಿ ಕೊಡಿ ಅಂತ ಹೇಳಿ ತೊಗೊಂಡು ಬಂದ್ವಿ. ಬಟ್ ತುಂಬ ಚೆನ್ನಾಗಿದೆ. ಅಂದರೆ ನಾವು ಕೊಟ್ಟಿದ್ದ ದುಡ್ಡಿಗೆ ಏನು ಮೋಸ ಇಲ್ಲ, ತುಂಬ ಚೆನ್ನಾಗಿದೆ. ಮತ್ತು ವೆಯ್ಟು ಕೂಡ ಇತ್ತು. ಸೊ ನಮ್ಮ ಶಾಪಿಂಗು ಕೂಡ ಆಲ್ಮೋಸ್ಟ್ ಮುಗೀತು ಫ್ರೆಂಡ್ಸ್. ಈ ಶಾಪಿಂಗ್ ಮುಗಿಸ್ಕೊಂಡು ಬರೋ ಹೊತ್ತಿಗೆ ದೇವರು ಮೆರವಣಿಗೆ ಹೋಗಿರೋದು. ಸೊ ದೇವಸ್ಥಾನಕ್ಕೆ ವಾಪಸ್ಸು ತರ್ತಾಯಿದ್ರು. ಮತ್ತು ಈ ಜಾತ್ರೆಗೆ ಪ್ರತಿ ವರ್ಷ ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಹೋಗ್ತೀವಿ. ಹಾಗೆ ನಮ್ಮ ಊರಿಂದನೂ ಸಹ ಜನ ಬರ್ತಾರೆ. ಪ್ರತಿ ವರ್ಷ ನಾವು ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಈ ಜಾತ್ರೆನ ಫ್ರೆಂಡ್ಸ್. ಸೊ ತಪ್ಪದೆ ಈ ಜಾತ್ರೆಗೆ ಬರ್ತೀವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು, ಜಾತ್ರೆ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ ಫ್ರೆಂಡ್ಸ್. ಬಟ್ ಬಿಸಿಲು ಮಾತ್ರ ತುಂಬ ಇತ್ತು. ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬ ಬಿಸಿಲಾಗೋಗ್ಬಿಟ್ಟಿದೆ. ಓಕೆ ಫ್ರೆಂಡ್, ದೇವಸ್ಥಾನದಿಂದ ಬಂದಿದ್ದಾಯಿತು. ಸೊ ಬಂದಿದ್ದ ತಕ್ಷಣ ರೆಸ್ಟ್ ಮಾಡಿ ಈಗ ಎದ್ದು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಈಗ ಒಂದು ಲೈಟಾಗಿ ಕಾಫಿ ಕುಡಿದು ಸೊ ಡಿನ್ನರ್ಗೆ ರೆಡಿ ಮಾಡೋಣ. ಸೊ ಲಂಚ್ ಆಲ್ರೆಡಿ ಅಲ್ಲೇ ಆಗಿತ್ತಲ್ವ ದೇವಸ್ಥಾನದಲ್ಲೇ. ಸೊ ಲಂಚ್ ಪ್ರಾಬ್ಲಮ್ ಆಗಿರಲಿಲ್ಲ. ಅಲ್ಲಿ ಡಿನ್ನರ್ಗೆ ಮಾತ್ರ ಏನು ರೆಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಡಿನ್ನರ್ ರೆಡಿ ಮಾಡಬೇಡ ಬನ್ನಿ. ಸೊ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಒಂದು ಕಾಫಿ ಕುಡಿಯೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ನಿಮಗೊಂದು ಪ್ರಾಡಕ್ಟ್ನ ತೋರಿಸ್ಬೇಕು ಫ್ರೆಂಡ್ಸ್. ಸೊ ಇದನ್ನು ನಾನು ಜಯನಗರ 4th ಬ್ಲಾಕಲ್ಲಿ ಏನೋ ತಂದಿದ್ದು. 200 ರುಪೀಸ್ ಏನೋ ನಾನು ಪೇ ಮಾಡಿ ತೊಗೊಂಡು ಬಂದೆ. ಆ್ಯಕ್ಚುಲಾಗಿ ನಾನು 200 ಅನ್ನೋಕ್ಕಿಂತ ಇದು ನನಗೆ ಒಂಥರ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು. ತುಂಬ ಬಿಸಿಲು, ಇವಾಗ ಅದೆಲ್ಲ ಹೊರಗಡೆ ಹೋಗಿ ಬಂದಿರ್ತೀವಿ, ತುಂಬ ಸೆಕೆ ಆಗ್ತಿರುತ್ತೆ. ಸೊ ಫ್ರಿಜ್ಜಲ್ಲಿ ಕುಡಿಯೋಕ್ಕಿಂತ ನನಗೆ ಇದರಲ್ಲಿ ಕುಡಿತಾ ಇದ್ದೀವಿ. ನಾನು ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಕಮ್ಮಿನೇ ಅವ್ರು ಕುಡಿಯೋಲ್ಲ. ಬಟ್ ನಾನು ನನ್ನ ಮಗ ಜಾಸ್ತಿ ಇದರಲ್ಲೇ ನೀರು ಕುಡಿಯೋದು. ನಾವು ಎಲ್ಲಿ ಹೋಗಿ ಬಂದು ಕೊನೆಯಲ್ಲಿ ಲಾಸ್ಟಲ್ಲಿ ಯಾರು ಖಾಲಿ ಅಂದರೆ ಲಾಸ್ಟ್ ಯಾರು ಕುಡಿತಾರೋ ಅವ್ರು ಇದನ್ನು ಮತ್ತೆ ಫಿಲ್ ಮಾಡಿ ಇಡಬೇಕು. ಅದು ರೂಲ್ಸ್ ನಮ್ಮ ಮನೆ ನಾನು ಮಾಡಿರೋದು.
ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಇವಾಗ ಬೇಸಿಗೆಗೂ ಮಣ್ಣಿನ ಮಡಿಕೆ ಮಾಡೋರ್ಗೂ ಒಂದು ಅನುಕೂಲ ಆಗುತ್ತೆ. ಪ್ಲೀಸ್ ಎಲ್ಲರೂ ಇದನ್ನು ಬೈ ಮಾಡ್ಕೊಳ್ಳಿ. ಈ ಥರ ಮಣ್ಣಿನ ಐಟಮ್ಸ ಆಲ್ರೆಡಿ ನೋಡಿದ್ದೀನಿ ನಾನು ನ್ಯೂಸಲ್ಲಿ ಸುಮಾರು ಕಡೆ. ತುಂಬ ಡಿಮ್ಯಾಂಡಲ್ಲಿರೋ ಒಂದು ಐಟಮ್ಸ್ ಇವಾಗ ತುಂಬ ಸೇಲ್ ಆಗ್ತಾಯಿದೆ ಈ ಬಿಸಿಲು ಈ ಪ್ರಾಡಕ್ಟ್ ಮಾತ್ರ. ಸೊ ಯಾರು ತೊಗೊಳಗಿದ್ರೆ ಆರಾಮಾಗಿ ತೊಗೋಬೋದು. ನಂಗೆ ತುಂಬ ಇಷ್ಟ ಆಯಿತು ನೋಡಿ. ನಾನು ಇಲ್ಲೇ ಅದಕ್ಕೆ ಗ್ಲಾಸು ಸಹ ಬನ್ನಿ ಹುಳ್ಳಿಕಾಳು ಆಲ್ರೆಡಿ ಹಾಕೊಂಡಿದ್ದೆ, ತೊಗೊಂಡ್ರೆ ಕ್ಲೀನ್ ಮಾಡ್ಕೊಂಡಿದ್ದೆ. ಒಂದು ಸತಿ ಹಾಕೋಕ್ಕೆ ಮುಂಚೆ ಕ್ಲೀನ್ ಮಾಡಿಕೊಂಡು ಹುಳ್ಳಿಕಾಳ್ದು ಸ್ವಲ್ಪ ಉಪ್ಸಾರು ಮಾಡೋಣ ಅಂದರೆ ತುಂಬ ದಿನ ಆಗಿದೆ, ತುಂಬ ದಿನ ಏನೋ ತುಂಬ ತಿಂಗಳುಗಳೇ ಆಗೋಗಿದೆ ಹುಳ್ಳಿಕಾಳು ತಿಂದು ನಾವು. ಸೊ ಇವತ್ತೇನೋ ಮಾಡಬೇಕು ಅನಿಸ್ತು. ಹುಳ್ಳಿಕಾಳು ಉಪ್ಸಾರು ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡಿ ಹಾಗೆ ಸೈಡಿಗೆ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೆ, ನೋಡೋಣ ಹೇಗಾಗುತ್ತೆ. ಸೊ ಹುಳ್ಳಿಕಾಳು ಉಪ್ಸಾರನ್ನ ಮಾಡಿಕೊಂಡೆ ಫ್ರೆಂಡ್ಸ್. ಮಾಡ್ಕೊಂಡ್ಮೇಲೆ ಇವತ್ತು ಸೈಡಿಗೆ ಏನು ನಾನ್ ವೆಜ್ ಅಂತೂ ಇಲ್ಲ, ಯಾಕೆಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಲ್ಲ. ಸರಿ ನಾನ್ ವೆಜ್ ಕ್ಯಾನ್ಸಲ್ ಮಾಡಿ ಹುಳ್ಳಿಕಾಳು ಉಪ್ಸಾರು ಮಾಡಾಯಿತು. ಈಗ ಬಜ್ಜಿ ಮಾಡೋಣ ಸೈಡಿಗೆ ಅಂದ್ಕೊಂಡೆ. ಸರಿ ಏನು ಬಜ್ಜಿ ಮಾಡೋಣ ಅಂತ, ಅದರಲ್ಲೂ ಗೊತ್ತಲ್ಲ ಒಂದು ಬಾಳೆಕಾಯಿ ಇತ್ತು. ಸರಿ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತೇಳಿ ಆಯಿಲ್ ಫುಡ್ಡು ತಿಂದು ತುಂಬ ದಿನ ಆಗೋಗಿತ್ತು. ಸರಿ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಬಜ್ಜಿ ಹಾಕ್ತಾರೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡ್ರೆ ದೇವರು. ಬಜ್ಜಿ ಗಿಜ್ಜಿ ಏನಕ್ಕೆ. ಸೊ ಇದೆಲ್ಲ ಆದಮೇಲೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸಾಂಬಾರಿಗೆ ಒಗ್ಗರಣೆನೂ ಸಹ ಕೊಟ್ಕೊಂಡಿದ್ದೆ, ಚೆನ್ನಾಗಿತ್ತು. ಸೊ ಹುಳ್ಳಿಕಾಳು ಪಲ್ಯನೂ ಸಹ ರೆಡಿ ಮಾಡ್ಕೊಂಡಿದ್ದೆ. ಸೊ ಸಂಡೇ ಹೋಗಿ ಬಂದು ಫ್ರೈಡೆ ಥರ ಆಗೋಗಿದೆ ನಮಗೆ. ಸಂಡೇ ನಾನ್ ವೆಜ್ ಇಲ್ಲ, ಅದರಿಂದ ಬಜ್ಜಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾನ್ ವೆಜ್ಜಿಗೆ ಬ್ರೇಕ್ ಇವತ್ತು. ಸೊ ಇವತ್ತು ಇದನ್ನೇ ನಾನ್ ವೆಜ್ ಅಂದ್ಕೊಂಡು ತಿನ್ನೋಣ. ಸೊ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಆಲ್ರೆಡಿ 7:15 ಆಗೋಗಿತ್ತು, ಯಾಕೆಂದರೆ ನಾವು ನಾರ್ಮಲಾಗಿ ಊಟ ಮಾಡೋದು 8 ಗಂಟೆ ಹೊತ್ತಿಗೆ ಊಟ ಮಾಡ್ಕೋತೀವಿ ಯಾವಾಗಲೂ. ಅದಕ್ಕೆ ಬೇಗನೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಸೂಪರಾಗಿ ಬಂದಿದೆ, ಗರಿಯಾಗಿ. ಒನ್ ಮೋರ್. ಸೊ ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಮುದ್ದೆ, ಹುಳ್ಳಿಕಾಳು ಉಪ್ಸಾರು, ಬಜ್ಜಿ, ಅನ್ನ ಇಷ್ಟು ಮಾಡ್ಕೊಂಡಿದ್ದೆ. ಇದಾದಮೇಲೆ 1 ಲೋಟ ಮಜ್ಜಿಗೆ ಸಹ ಕುಡಿಬೇಕು, ಯಾಕೆಂದರೆ ಬಿಸಿಲಲ್ವಾ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.